ಕೇವಲ ಎಲೆ, ಅಡಿಕೆ, ಸುಣ್ಣ ಮತ್ತು ಹೊಗೆ ಸೊಪ್ಪಿಂದ ತಲೆನೋವು ಹೋಗುತ್ತಾ? ಹಾಯ್ ಹಲೋ ನಮಸ್ತೆ ಫ್ರಮ್ ಜೋವಿಸ್ ಜಗತ್ತು. ನಮ್ಮ ಚಿತ್ರದುರ್ಗದಿಂದ 43 ಕಿಲೋಮೀಟರ್ ದೂರದಲ್ಲಿರೋ ಕೊಳಾಲ್ ಅನ್ನೋ ಗ್ರಾಮದ ಶ್ರೀ ಕೆಂಚಾವಧೂತರ ಮಠಕ್ಕೆ ಈ ಸರಿ ಹೋಗಿದೆ. ಇವರ ಪೂರ್ವಜರಾದ ಲಿಂಗಪ್ಪ ಅವರು ಮಾರಿಕಣ್ವೆಯ ಮಾರಿಕಾಂಬ ದೇವಿಯ ಆರಾಧಕರಾಗಿರ್ತಾರೆ. ಒಮ್ಮೆ ಆ ದೇವಿ ಕನ್ಸಲ್ ಬಂದು ಬಸವನ ಮೇಲೆ ಈ ಕಳಸವನ್ನ ಇಟ್ಟು, ಬಸವ ಎಲ್ಲಿ ಹೋಗಿ ನಿಲ್ಲುತ್ತೋ ಅಲ್ಲಿ ನೀನ್ ವಾಸವಾಗಬೇಕು, ಆಗ ನಿಮಗೆ ಜ್ಞಾನವಂತನಾದ ಪವಾಡ ಪುರುಷನಾದ ಮೊಮ್ಮಗ ಹುಡ್ತಾನೆ ಅಂತ ಹೇಳಿರ್ತಾರೆ. ಅದ್ರಂತೆಯೇ ಬಸವ ನಿಂತಿದ್ದ ಸ್ಥಳದಲ್ಲಿ ಈಗ ಕೊಳಾಳಲ್ಲಿರುವ ಮನೆಯನ್ನ ಮಾಡಿ ವಾಸ ಮಾಡಿರ್ತಾರೆ. ಆ ನಂತರ ಹುಟ್ಟಿದವರೇ ಈ ನಮ್ಮ ಪವಾಡ ಪುರುಷರಾದ ಶ್ರೀ ಕೆಂಚಾವಧೂತರು. ಇವ್ರ ಪವಾಡಗಳು ಹಾಗೆ ಮಹಿಮೆಗಳ ಬಗ್ಗೆ ಒಂದು ಪುಸ್ತಕನೇ ಇದೆ. ಒಂದ್ಸರಿ ಒಂದ್ ಹೆಣ್ಮಗಳು ಬಂದು ಅವಧೂತರಲ್ಲಿ ಕೇಳ್ತಾರೆ, ನಂಗೆ ತಲೆನೋವಿದೆ, ಇದಕ್ಕೊಂದು ಪರಿಹಾರ ಕೊಡಿ ಅಂತ ಹೇಳಿದಾಗ ಕೇವಲ ಎಲೆ, ಅಡಿಕೆ, ಸುಣ್ಣ ಮತ್ತೆ ಹೊಗೆ ಸೊಪ್ಪನ್ನ ತಂದು ಭಕ್ತಿಯಿಂದ ದೇವರ ಮುಂದೆ ಇಟ್ಟು 3 ಬಾರಿ ಪ್ರದಕ್ಷಿಣೆ ಹಾಕಿ ಹೋಗು ಮಗಳೇ ಅಂತ ಹೇಳ್ತಾರೆ. ಅದ್ರಂತೆ ಆಕೆ ಮಾಡಿದಾಗ ಆಕೆ ತಲೆನೋವೆಲ್ಲ ಮಾಯ ಆಗೋಗುತ್ತೆ. ಈ ಪದ್ಧತಿನ ಇಂದಿಗೂ ಸಹ ಅಲ್ಲಿ ಜನ ಪಾಲಿಸ್ತಾ ಇದ್ದಾರೆ. ಹಾಗೆ ಹುಲಿಯನ್ನೇ ಪಳಗಿಸಿ ಅವ್ರು ಸಾಕ್ದಂತ ಕುರಿನ ಹುಲಿಗೆ ತಿನ್ನಕ್ ಕೊಟ್ಟಾಗ ಅದೇ ಕುರಿ ಮಾರನೇ ದಿನ ಇವ್ರ ಕೊಟ್ಕೆಲ್ ಕಾಣಿಸ್ಕೊತಾ ಇತ್ತಂತೆ. ಅಂತಹ ಮಹಾಪವಾಡ ಪುರುಷರು ಇವರು. ಇದಷ್ಟೇ ಅಲ್ಲದೆ ಇವ್ರ ಹತ್ರ ಕಾಲಘಟ್ಟದಿಂದ ತಂದಿದ್ದಂತಹ ಗಂಟಲ್ಲಿ ದೇವಿ ಪಾರಾಯಣದ ಪುಸ್ತಕ ಇತ್ತಂತೆ. ಅದನ್ನ ಇವ್ರು ಯಾವಾಗ್ಲೂ ಓದ್ತಾ ಇದ್ರು. ಹಾಗಾಗಿ ಇವ್ರ ವಂಶಸ್ಥರು ಈಗ್ಲೂ ಸಹ ದೇವಿ ಪಾರಾಯಣವನ್ನ ಬಹಳ ಭಕ್ತಿಯಿಂದ ನಡ್ಸ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ದೇವಿ ಪಾರಾಯಣ ನಡೀತು. ಹಾಗೆ ಇವರು ಐಕ್ಯರಾದಂತಹ ಸ್ಥಳದಲ್ಲಿ ಹೊಸದಾಗಿ ದೇವಸ್ಥಾನದ ಶಂಕುಸ್ಥಾಪನೆ ಕೂಡ ನಡೀತು. ಇದನ್ನೆಲ್ಲ ನೋಡಿ ನಂಗನ್ಸಿದ್ದು, ನಂಬಿಕೆ ಇದ್ರೆ ಎಂತಹ ಅದ್ಭುತ ಬೇಕಾದ್ರೂ ಆಗತ್ತೆ, ಆದ್ರೆ ಭಕ್ತಿ ಮನ್ಸಿಂದ ಮಾಡ್ಬೇಕಾಗತ್ತೆ. ಓಂ ಶ್ರೀ ಗುರು ಕೆಂಚಾವಧೂತಾಯ ನಮಃ ಅಂತ ಹೇಳ್ತಾ ಇರಿ. ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.